ರೀಸೆಂಟ್ ಆಗಿ ಮುಳ್ಳಯ್ಯನಗಿರಿಗೆ ಹೋಗಿದ್ದೆ. ಅಲ್ಲಿನ ಸದ್ಯದ ಪರಿಸ್ಥಿತಿ ನೋಡ್ಬಿಟ್ಟು ಮನ್ಸಿಗೆ ತುಂಬಾನೇ ಬೇಜಾರಾಯ್ತು. ಒಂದ್ ಕಡೆ ನೋಡಿದ್ರೆ ಬೆಟ್ಟದ ಮೇಲೆ ಪ್ಲಾಸ್ಟಿಕ್ ಬಾಟ್ಲುಗಳು, ಕಸ ಕಡ್ಡಿ ತಿಂದಿದ್ದು ಎಲ್ಲ ಹಂಗಂಗೆ ಬಿಸಾಕಿದ್ರೆ, ಇನ್ನೊಂದ್ ಕಡೆ ನೋಡಿದ್ರೆ ಬೆಟ್ಟದ ತುದಿಲಿ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಎಂಟ್ರಿ ಆಗಕ್ಕಿಂತ ಮುಂಚೆ ಕೆಳಗಡೆ ಕನ್ನಡದಲ್ಲಿ ಹಾಗೂ ಇಂಗ್ಲಿಷ್ ಅಲ್ಲಿ ಸ್ಲಿಪ್ಪರ್ ಬಿಟ್ಟು ಮೇಲ್ ಬನ್ನಿ ಅಂತ ಬರ್ದಿರ್ತಾರೆ. ಆದ್ರೆ ನಮ್ಮ ಕೆಲವೊಂದು ಅವಿವೇಕಿ ಜನಗಳು ಶೂ ಹಾಕೊಂಡು ಮೇಲ್ ಬರ್ತಾರೆ, ಕೇಳಿದ್ರೆ ಜಗಳಕ್ಕೆ ಬರ್ತಾರೆ. ಇಂಥವ್ರು ಏನ್ ಹೇಳ್ಬೇಕೋ ಗೊತ್ತಾಯ್ತಿಲ್ಲ. ಪರಿಸರ ಇಷ್ಟ ಪಡೋರು ಇದೊಂದು ಕೆಲಸ ಮಾಡಿ ಏನಾದ್ರೂ ಬದಲಾವಣೆ ಆದ್ರೂ ಆಗ್ಬಹುದು. ಕಮೆಂಟ್ ಸೆಕ್ಷನ್ ಅಲ್ಲಿ ಚಿಕ್ಕಮಗಳೂರಿನ MLA, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಟ್ಯಾಗ್ ಮಾಡಿ ಇದನ್ನ ಅವ್ರಿಗೆ ತಲುಪಿ ಏನಾದ್ರೂ ಕಠಿಣ ನಿರ್ಧಾರ ತಗೊಂಡ್ರು ತಗೋಬಹುದು. ವಿಡಿಯೋ ನಮಸ್ಕಾರ, ಶೇರ್ ಮಾಡೋಕೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಮುಳ್ಳಯ್ಯನಗಿರಿ ಬಂದು ಕರ್ನಾಟಕದ ಅತಿ ಎತ್ತರದ ಪರ್ವತ. ಈ ಮಳೆಗಾಲ ಶುರು ಆದಾಗ ಪರ್ವತ ಏರಿ ಆ ಮಂಜು, ಆ ಪರಿಸರನ ನೋಡೋದಿಕ್ಕೆ ಎರಡು ಕಣ್ ಸಾಲದು, ಅಷ್ಟು ಸುಂದರವಾಗಿರುತ್ತೆ. ಪ್ರತಿ ವರ್ಷ ಹೋದಂಗೆ ಈ ವರ್ಷ ಕೂಡ ಹೋಗಿದ್ದೆ. ಈ ವರ್ಷ ಅಂತೂ ಎಲ್ಲಿ ನೋಡಿದ್ರು ನಿಮ್ಗೆ ಕುಡಿದು ನೀರ್ ಬಾಟ್ಲುಗಳನ್ನ ಎತ್ತೆತ್ ಬಿಸಾಕಿರ್ತಾರೆ. ಇನ್ನ ಈ 300-400 ರೂಪಾಯಿ ಕೊಟ್ಟು ರೈನ್ ಕೋಟ್ ಹಾಕೋ ಬರ್ತಾರೆ. ಅದ್ರ ಕೆಲಸ ಆದ್ಮೇಲೆ ಎತ್ತೆತ್ ಬಿಸಾಕ್ಬಿಟ್ಟು ಹೋಗ್ತಾರೆ. ಕೆಲವೊಂದ್ ಕಡೆ ಸ್ಲಿಪ್ಪರ್ ಬಿಸಾಕಿದ್ರೆ, ಇನ್ನೊಂದ್ ಕೆಳಗಡೆ ಈ ಎಲ್ಲಾ ತರದ ಪ್ಲಾಸ್ಟಿಕ್ ಗಳು. ಬೆಟ್ಟು ತುದಿಲಿರೋ ದೇವಸ್ಥಾನಕ್ಕೆ ಅಲ್ಲಿನ ಜನ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಆದ್ರೆ ಇಲ್ಲಿಂದ ಹೋಗೋ ಕೆಲವೊಂದು ಜನ ಅಲ್ಲಿ ಸ್ಲಿಪ್ಪರ್ ಹಾಕೊಂಡು ಮೇಲೆ ಹೋಗ್ತಾರೆ. ನಾನೇ 2-3 ಜನಕ್ಕೆ ಕೇಳಿದ್ರೆ ಒಳ್ಳೆ ನನ್ ಮೇಲೆ ಜಗಳಕ್ಕೆ ಬರ್ತಾರೆ. ಅಂತವ್ರಿಗೆ ಏನ್ ಹೇಳ್ಬೇಕು ಈಗ್ಲೂ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿರೋ ದೇವಸ್ಥಾನ ನಮ್ಮ ಹಿಂದೂ ದೇವಸ್ಥಾನ. ಹಾಗೆ ಅಲ್ಲಿರೋ ಬೆಟ್ಟ, ಗುಡ್ಡ, ಮರ, ಗಿಡ ಎಲ್ಲ ಕೂಡ ಪ್ರಕೃತಿಗೆ ಸೇರಿದ್ದು. ಇದನ್ನ ಉಳಿಸಿ ಬೆಳೆಸೋ ಕರ್ತವ್ಯ ಮಾತ್ರ ನಮ್ದು. ಹಾಳು ಮಾಡೋದಕ್ಕೆ ಹಕ್ಕು ಯಾರು ಕೊಟ್ಟಿಲ್ಲ. ಕೆಲವೊಂದು ಮುಟ್ಟಾಲ್ ಕೆಲಸ ಮಾಡೋದಕ್ಕೆ ಅಲ್ಲಿನ ಜನಗಳು ದಂಗೆ ಇರ್ತಾರೆ. ನಾವು ನೆಟ್ಟಗಿದ್ರೆ ಸರ್ಕಾರ ಯಾಕೆ ಕಠಿಣ ನಿರ್ಧಾರಗಳನ್ನ ತಗೋಬರುತ್ತೆ? ಯಾರಾದ್ರೂ ಪ್ಲಾಸ್ಟಿಕ್ ನ ಎಸೆಯೋದು ಕಂಡ್ರೆ ಕ್ಯಾಕ್ಸ್ ಮಗು ಕೂಗ್ಸಿ ಡಸ್ಟ್ಬಿನ್ ಗೆ ಹಾಕ್ಸಿ. ಇದು ಬೇರೆ ಮುಳ್ಳಯ್ಯನಗಿರಿ ಕತೆ ಅಲ್ಲ, ಎಲ್ಲ ಪ್ರವಾಸ ತಾಣಗಳದು ಇದೇ ಕತೆ ಆಗಿದೆ. ಆದಷ್ಟು ಪರಿಸರನ ಉಳ್ಸೋಣ, ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡೋಣ. ಮುಂದಿನ ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಈಗ ಟಾಟಾ, ಬೈ ಬಾಯ್.